ನಮಸ್ಕಾರ ವೀಕ್ಷಕರೇ, ನೀವು ಇಷ್ಟಪಟ್ಟಂಥ ಸ್ನೇಹಿತರಾಗ್ಬೋದು, ನಿಮ್ಮ ಅಚ್ಚುಮೆಚ್ಚಿನ ಪ್ರಾಣ ಸ್ನೇಹಿತರಾಗಿರ್ಬೋದು, ಅಥವಾ ನೀವು ಪ್ರೀತಿಸಿದವರಾಗಿರ್ಬೋದು. ಏನೋ ಒಂದು ಕಾರಣ ಹೇಳಿ, ಇಲ್ದಿರೋ ಕಾರಣ ಹೇಳಿ ನಿಮ್ಮನ್ನು ಬಿಟ್ಬಿಟ್ಟು ಹೊರಟೋಗ್ಬಿಡ್ತವ್ರೆ. ಬೇಕು ಅಂತ ನಿಮ್ಮನ್ನ ಬ್ಲಾಕ್ ಮಾಡೋದು, ದೂರ ಮಾಡೋದು, ಅವಾಯ್ಡ್ ಮಾಡೋದು, ಹೀಗೆಲ್ಲ ಮಾಡ್ತವ್ರೆ. ಅಯ್ಯೋ ಅವ್ರು ಇಲ್ಲದೆ ನಮ್ಮ ಕೈಲಿ ಇರೋಕ್ಕಾಗಲ್ಲ, ಅವ್ರು ಮತ್ತೆ ಮೊದಲಿನ ಥರನೇ ಆಗಬೇಕು ಅನ್ನೋದಾದರೆ ಇದೊಂದು ಸರಳ ಪರಿಹಾರವನ್ನು ನೀವು ಮನೆಯಲ್ಲೇ ಕೂತು ಮಾಡಿ ನೋಡಿ. ಇದನ್ನು ಮಾಡಬೇಕಾದ್ರೆ ನೀವು ಮಠ ಮಧ್ಯಾಹ್ನ ಮಾಡಿ ವೀಕ್ಷಕರೇ. ಮಠ ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆ ಸುಮಾರಿಗೆ ಮಾಡಿ. ಇದು ಒಂದು ಮಸಾಲೆ ಎಲೆ ಅಥವಾ ಈ ಪಲಾವ್ ಎಲೆ ಅಂತಾರೆ. ಇದನ್ನು ತಗೊಂಡು ಈ ನಂಬರ್ ಬರೀರಿ. ಈ ನಂಬರನ್ನು ಹುಷಾರಾಗಿ ಬರೀರಿ, 5926. ಇದನ್ನು ಬರೆದು ಅವರ ಹೆಸರನ್ನು 31 ಬಾರಿ ಜಪಿಸಿ. 31 ಬಾರಿ ನೋಡಿ, ಅವರ ಹೆಸರನ್ನು ಈ ರೀತಿಯಾಗಿ ಇಟ್ಕೊಂಡು 31 ಬಾರಿ ಜಪಿಸಿ. 31 ಬಾರಿ ಜಪಿಸಿ ಆದ ನಂತರ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ, ಇನ್ನು 1 ತಿಂಗಳೊಳಗೆ ಅಥವಾ 1 ವಾರದೊಳಗಡೆ ಅಥವಾ 3 ದಿನದೊಳಗಡೆ ಅವರು ನನ್ನನ್ನು ಮತ್ತೆ ಸಂಪರ್ಕ ಮಾಡಬೇಕು, ಯಾವತ್ತೂ ಬಿಟ್ಟು ಹೋಗಬಾರ್ದು ಅಂಥೇಳಿ ಬೇಡಿಕೊಂಡು ಈ 31 ಬಾರಿ ಇದನ್ನೇನು ನೀವು ಜಪಿಸಿರ್ತೀರ, ಈ ಸಂಕಲ್ಪ ಮಾಡ್ಕೊಂಡು ಇದನ್ನು ಮಡಚಿ ನಿಮ್ಮ ಜೇಬಲ್ಲಿ ಅಥವಾ ನೀವು ಹುಡುಗಿಯಾಗಿದ್ದರೆ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ. ಕೇವಲ ನೀವು ಎಷ್ಟು ದಿನದ ಒಳಗಾಗಿ ಸಂಕಲ್ಪ ಮಾಡ್ಕೋತೀರೋ ಅಷ್ಟು ಒಳಗಾಗಿ ಅವರು ನಿಮ್ಮನ್ನ ಮಾತಾಡ್ಸ್ಕೊಂಡು ಬರ್ತಾರೆ. ಬ್ಲಾಕ್ ಮಾಡಿದ್ರು ತೆಗಿತಾರೆ, ನೀವೇ ಬೇಕು ಅಂತ ನಿಮ್ಮ ಹಿಂದೆ ಸುತ್ತಾರೆ. ಅಷ್ಟರ ಮಟ್ಟಿಗೆ ಬಹಳಷ್ಟು ಎಫೆಕ್ಟಿವ್ ಆಗಿರುತ್ತೆ. ಈ ಒಂದು ಎಲೆಯ ಮೇಲೆ ಅವರ ಹೆಸರನ್ನು ಬರೆದು ಮಡಚಿ ನೀವು ಇಟ್ಕೊಳ್ಳಿ, ಅಥವಾ ಜೇಬಲ್ಲಿ ಇಟ್ಕೊಳ್ಳಿ ಅಥವಾ ಪರ್ಸಲ್ಲಿ ಇಟ್ಕೊಳ್ಳಿ. ಆದಷ್ಟು ಬೇಗ ಬರ್ತಾರೆ. ಜೊತೆಗೆ ಇನ್ನೂ ಹಲವು ಸಮಸ್ಯೆಗಳಿದೆಯಪ್ಪ, ಪರಿಹಾರನೇ ಆಗ್ತಾಯಿಲ್ಲ, ಏನಪ್ಪ ಮಾಡೋದು ಅನ್ನುವಂಥ ಸಂಕಷ್ಟದಲ್ಲಿ ನೀವು ಸಿಲುಕಿದ್ರೆ ಗುರೂಜಿಯವ್ರ ನಂಬರ್ ಇಲ್ಲಿ ಹಾಕಿದ್ದೀನಿ. ಗುರೂಜಿಯವ್ರ ನಂಬರಿಗೆ ಕರೆ ಮಾಡಿ. ಇಂಥ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಶಾಶ್ವತ ಪರಿಹಾರವನ್ನು ಗುರೂಜಿಯವ್ರು ತಿಳಿಸ್ಕೊಡ್ತಾರೆ. ಜೊತೆಗೆ ಈ ತಂತ್ರವನ್ನೆಲ್ಲ ಮಾಡಬೇಕಾದ್ರೆ ನೀವು ಬಹಳಷ್ಟು ಹುಷಾರಾಗಿ, ಯಾರು ಕಾಣದ ರೀತಿಯಲ್ಲಿ ಒಬ್ಬರೇ ಇದ್ದಾಗ ಮಾಡಿ. ಇದು ಬಹಳಷ್ಟು ಎಫೆಕ್ಟಿವ್ ಆಗಿರುತ್ತೆ ವೀಕ್ಷಕರೇ.